ಶಿವಕುಮಾರ್ಗೆ ದಲಿತ ವಿರೋಧಿ ಹೇಳಿಕೆ ಕೊಟ್ಟಿರುವ ಡಿಕೆ ಶಿವಕುಮಾರ್ ಅವರಿಗೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಭಾರತ್ ಮಾತಾ ಕಿ ಜೈ. ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರ ಒಂದು ಹೇಳಿಕೆ, ತಾವು ಯಾವುದೇ ಒಂದು ಸಂದರ್ಭದಲ್ಲಿ ಸಂವಿಧಾನವನ್ನ ಕಾಪಾಡ್ತೀವಿ, ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಇರುವಂತ ಕಾಂಗ್ರೆಸ್ನ ನಾಯಕರಂತ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಸಂದರ್ಭ ಬಂದಾಗ ಇವತ್ತು ನಾವು ಬದಲಾವಣೆ ಮಾಡ್ತೀವಿ ಅನ್ನೋ ಮಾತನ್ನ ಕಳೆದ 2 ದಿನಗಳ ಹಿಂದೆ ಹೇಳಿದ್ರು. ಯಾಕಂದ್ರೆ ಇವತ್ತು ಪ್ರತಿಯೊಂದು ವಿಷಯದಲ್ಲಿ ನಿರಂತರವಾಗಿ 50-60 ವರ್ಷಗಳಲ್ಲಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿದಂತರು ಅವರೇ, ಇವತ್ತು ಸಂವಿಧಾನವ ವಿರೋಧಿ ಹೇಳಿಕೆ ಕೊಡುವಂತವರು ಸಹಿತ ಕಾಂಗ್ರೆಸ್ನವರೇ. ಅದು ಬಿಟ್ಟು ಇವತ್ತು ಮಾತಿಗೊಮ್ಮೆ ಇವತ್ತು ನಮ್ಮ ಪಕ್ಷದವರ ಮೇಲೆ ಗೂಬೆ ಕೂಡಿಸಂತ ಕೆಲಸ ಮಾಡ್ತಿದ್ರು. ಇವತ್ತು ರಾಜ್ಯದಲ್ಲಿ ಸದನದಲ್ಲಿ ನಡೆದಂತ ಇವತ್ತು ರಾಜಕೀಯ ಕೇಳಬೇಕು, ಹೇಳಿಕೆಯನ್ನು ವಾಪಸ್ ಕೊಡ್ಬೇಕು. ಇವತ್ತು ಸಿದ್ದರಾಮಯ್ಯನವರು ಈ ಕೂಡಲೇ ಡಿ.ಕೆ. ಶಿವಕುಮಾರ್ ಅವನ್ನ ರಾಜೀನಾಮೆಯನ್ನ ತೆಗೆದುಕೊಳ್ಬೇಕಂತ ಹೇಳಿ ಮೂಲಕ ಇವತ್ತು ತಮ್ಮೆಲ್ಲರ ಮೂಲಕ ಆಗ್ರಹವನ್ನ ಮಾಡ್ಲಿಕ್ಕೆ ಬಯಸ್ತೇನೆ.